ಆಹಾ ಉಪ್ಪಿಟ್ಟು ಘಮ್ ಅನ್ನಕತ್ತೈತಿ ನೋಡಂಗ. ನೀವೇನೇ ಹೇಳ್ರಿ, ಈ ಬಿಸಿ ಬಿಸಿ ಉಪ್ಪಿಟ್ಟಿನಾಗ ಇರೋ ಮಜಾ ಎದ್ರಾಗೂ ಇಲ್ಲ ನೋಡ್ರಿ ತಾಗ. ಬಿಸಿ ಬಿಸಿ ಉಪ್ಪಿಟ್ಟು, ಆಮೇಲೆ ಬೆಳ್ಳುಳ್ಳಿ ಚುಮ್ಮರಿಯಾರ ಇಲ್ಲ ಖಾರದಾನಿಯಾರ ಹಾಕ್ಕೊಂಡು ತಿನ್ನಕತ್ರ ಬಾಯಾಗ ನೀರು ಬರ್ತೈತಿ. ಯವ್ವ ಎಷ್ಟು ಸರ್ತಿ ಓದಿರ್ಬೇಕು ಬೇ ನಿನಗೆ? ಟೈಮ್ ಆಗಿರ್ತೀವ ನನಗೆ ನಾಷ್ಟ ಏನು ಮಾಡಿ ಪಟ್ನ ಹಾಕಿ ಕೊಡು. ಅಯ್ಯ ನನ್ನ ಮಗನ ಕೇಳಿಸಿಲ್ಲ ಯಪ್ಪ ನನಗೆ. ನಾಷ್ಟ ಬಿಸಿ ಬಿಸಿ ಮಸ್ತಂಗೆ ಉಪ್ಪಿಟ್ಟು ಮಾಡೀನಿ, ತಡಿಪ್ಪ ಹಾಕಿ ಕೊಡ್ತೇನೆ ತಡಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡು ಉಪ್ಪಿಟ್ಟು. ಬಿಸಿ ಬಿಸಿ ಉಪ್ಪಿಟ್ಟು ಮಾಡೀನಿ ತಡಿ, ಹಾಕಿ ಕೊಡ್ತೇನೆ. ಏನು ಬೇ ವಾನಿ, ಏನು ಬೇ ನಿನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ಲ ದಿನ ಒಂದೊಂದು ಐಟಮ್ ಇಡ್ಲಿ ದೋಸೆ ಪೂರಿ ಪಡ್ಡು ಮಾಡಿದವ್ರಂಗೆ ದೊಡ್ಡ ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟು ಮಾಡೇನಿ ನೋಡು, ಮಸ್ತಾಗೈತೆ ಅನ್ನಕತ್ತಿಯಲ್ಲ. ದಿನ ನೀ ಅದ ಅಲ್ಲೇನು ಮಾಡೋದು? ನನಗರು ಸಾಕಾಗಿ ಹೋಗೈತಿ ಬೀವಾ ನನಗೆ. ಅಲ್ಲ ನಿನಗೆ ತಿಂಗಳಾನ್ಗಟ್ಲಿ ದುಡ್ಡು ತಂದು ಹಿಂಗೆ ಕೊಡ್ತೇನೆ ಕೈಯಾಗ. ಏನು ಮಾಡ್ತೀವಿ ಬೀವಾ? ರೊಕ್ಕ ಎಲ್ಲ ತೊಗೊಂಡಿನ ನೆಟ್ಟು ಕಮ್ಮಿಗೂ ಕೂಳು ಮಾಡಿ ಹಾಕಂಗಿಲ್ಲ ಅಲ್ಲಿ ಬೇ ನೀನು. ಮುಂಜಾನೆ ಇದ್ರೆ ಅದ ಉಪ್ಪಿಟ್ಟು. ಯವ್ವ ನನಗಾಗಲ್ಲ ಬೀವಾ, ನಾವು ಒಕ್ಕಿದ್ದು ತಗೋ. ನೀನು ಬಿಸಿ ಬಿಸಿ ಉಪ್ಪಿಟ್ಟು ನೀನ ತಿನ್ಕೊಂತ ಕುಂದ್ರೆ ನಾವು ಹೊರಗೆ ಹೋಗಿ ನಾನು ನಾಷ್ಟ ಮಾಡ್ಕೊಂಡು ಹೋಗ್ತೀನಂತ. ನನಗೆ ಇನ್ಮೇಲಿಂದ ರೊಕ್ಕ ಪಕ್ಕ ಕೇಳಬೇಡ ನೋಡ್ನಿ. ಮನೆಗೆ ಏನು ಸಂತಿ ತಂದು ಹಾಕ್ಬೇಕು ನಿನಗೆ? ಅದ ಉಪ್ಪಿಟ್ಟು ಹೌದಿಲ್ಲ ರವಾ ಈಡಂಗೆ ಒಂದು 5 kg ರವಾ ತಂದಿರ್ತೇನೆ, ದಿನ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಂತಿ ಅಂತ ನೀನು. ನನಗೆ ಮಾತ್ರ ಆಗಲ್ಲ ಬಿಡು. ಇನ್ಮೇಲೆ ರೊಕ್ಕ ಪಕ್ಕ ಕೇಳಕ್ಕೆ ಹೋಗ್ಬೇಡ ನೋಡ್ನಿ. ಯವ್ವ ಯವ್ವ ನಾವಲ್ಲಿ ನನ್ನ ಮಗಗೆ ಯಾರು ಏನು ಮಾಡ್ಯಾರ ಯವ್ವ? ಅಯ್ಯೋ ಇಷ್ಟು ವರ್ಷದಿಂದ ಉಪ್ಪಿಟ್ಟು ಮಾಡಿದ್ರು ಒಂದಿನ ಉಪ್ಪಿಟ್ಟಿಗೆ ಹೆಸರಿಟ್ಟಿಲ್ಲ, ಇವತ್ತು ಹಿಂಗತಿ ಹೆಸರಿಟ್ಟು ಬಿಟ್ಟನು ಯವ್ವ. ಯಾರು ಏನೋ ಮಾಡ್ಸ್ಯಾರ ಯವ್ವ ನನ್ನ ಮಗಗೆ? ನಾ ಹೆಂಗ್ ಮಾಡ್ಲಿ? ಇರೋನ ಒಬ್ಬನ ಮಗ ಯವ್ವ. ಅಯ್ಯ ಸುಮ್ಮನಿರ್ ಬೇ, ಹಂಗ್ಯಾಕೆ ಮಾಡಕತ್ತಿ? ನನಗೆ ಯಾರು ಏನು ಮಾಡಿಸ್ತಾರ? ಬರೀ ಇಂಥದ್ರಾಗ ಓದಿ ನೋಡಿ ನೀನು. ಅವ್ರು ಅದನ್ನು ಮಾಡಿದ್ರೆ ಇವ್ರು ಇದನ್ನು ಮಾಡಿಸಿದ್ರ ಅಂತೇಳಿ. ಅಲ್ಲ ನಾನು ಹೋಗ್ಲಿ ನಮ್ಮ ಅವ್ಗೆ ಏನು ಅನ್ಬಾರ್ದು. ನಮ್ಮ ಅವ್ವ ಈಗ ತಿಳ್ಕೊಂಡು ಚಲೋದು ಮಾಡ್ತಾಳೆ, ಯಾಗ ತಿಳ್ಕೊಂಡು ಚಲೋದು ಮಾಡ್ತಾಳೆ ಅಂದ್ರೆ ನೀ ಏನು ತಿಳ್ಕೊಳಕ ತಯಾರಿಲ್ವಾ? ನಾ ಏನು ಹೇಳೋದಿಲ್ಲ ಅಂತೇಳಿ ನಿನಗೆ ಇಷ್ಟ ಬಂದಂಗೆ ಅದೊಂದು ಉಪ್ಪಿಟ್ಟು ತಿರುತ್ತಿ ಇಡ್ತಿದ್ದಿ. ಅಲ್ಲ ಮನುಷ್ಯ ನಾನು ಹೊರಗೆ ದುಡಿಯಾಕೆ ಹೋಗೋನು, ಒಟ್ಟಿಗೆ ಚಲೋ ತಿಂದ್ರಲ್ಲ ಮತ್ತು ನನಗೂ ಶಕ್ತಿ ಬರೋದು. ನೀನು ಗತಿ ಮಾಡಿದ್ರೆ ಹೆಂಗೆ ಬೀ? ಏನೋ ಸಿಟ್ಟು ಬಂತು ತಗೋ ಅಂದೆ, ಬೇಜಾರು ಮಾಡ್ಕೋಬೇಡ. ಇದು ಏನಾರು ಮಾಡಬೇ, ನಾಳೆ ದೋಸೆ ಪಡ್ಡು ಇಂಥದ್ದು ಏನಾರು ಮಾಡ. ಹಂಗೆಲ್ಲ ಯಾಕೆ ಮಾಡ್ತಿ? ಈಗ ಒಂದು ಕೆಲಸ ಮಾಡೆ, ನಾ ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲೇ ನಾಷ್ಟ ಮಾಡಿ ಹೋಗ್ತೀನಿ. ಬರೋ ಮಟ್ಟ ಅಂದ್ರೆ ನನಗೆ ಸಂಜೆಗೆ ಬರ್ತೇನಲ್ಲ ಬಿಸಿ ಬಿಸಿದು ಏನಾರ ಬಜ್ಜಿ ಮಿರ್ಚಿ ಇಂಥದ್ದು ಏನಾರು ಮಾಡಿದ್ರೆ ಆಮೇಲೆ ರಾತ್ರಿ ಊಟಕ್ಕೆ ಮಸ್ತಂಗೆ ಚಿಕನ್ ಚಪಾತಿ ಮಸ್ತಂಗೆ ಮಾಡಿಬಿಡು, ಊಟ ಮಾಡಿಬಿಡೋನಂತೇನೆ. ಬರುವಾಗ 1 kg ಚಿಕನ್ ತೊಗೊಂಬರ್ತೇನಂತ. ಹಂಗಂತೀಯ? ಉಪ್ಪಿಟ್ಟು ಬಂಗಾರದಂಗೆ ಆಗಿತ್ತ ಯಪ್ಪ, ತಿಂದೋಗಿದ್ರೆ ಚಲೋ ಇತ್ತು ನೋಡು. ಯವ್ವ ನೀ ತಪ್ಪು ತಿಳ್ಕೊಬೇಡ. ನಿನ್ನ ಬಂಗಾರದಂಥ ಉಪ್ಪಿಟ್ಟನ್ನ ನೀನ ತಾಟಿಗೆ ಹಾಕೊಂಡು ತಿನ್ನ. ನನಗೆ ಬ್ಯಾಡ ತಗೋಬೇ, ಹೋಗ್ತೇನೆ ದಿನ ಅದು ಉಬ್ಬಳಿಕೆ ಬಂದಂಗೆ ಕತ್ಬಿಟ್ಟಿತ್ತು ನಂಗೆ. ಹೋಗಿ ಹೋಟೆಲ್ನಾಗ ಒಂದಿಟ್ಟು ಏನಾರು ತಿಂದು ಹೋಗ್ತೀನಂತ. ಹೋಗ್ಬರ್ತೇನೆ ನಾ ಕೆಲ್ಸಕ್ಕೆ. ಆಯ್ತು ತಗೋರ ಮಗನ. ಮತ್ತು ರೊಕ್ಕ ಕೊಡಂಗಿಲ್ಲ ಅಂದಿ? ಇಲ್ಲ ಹೇಳ್ಬೇ, ಹಂಗೆ ಅಂದೆ. ಕೊಡ್ತೇನೆ ತಗೋ. ಕೊಡ್ತೇನೆ. ಮತ್ತು ಇನ್ಮೇಲಿಂದ ಚಲೋದು ಮಾಡಿ ಹಾಕ್ಬೇಕು ನೋಡು. ಮತ್ತು ನನಗೆ ಅದಕ್ಕಲ್ಲ ಹಲ್ಕಟ್ ಬಾಡ್ಯ, ನನಗೂ ವಯಸ್ಸಾಗೈತೆ ಯಪ್ಪ. ಒಂದು ಯಾವ್ದಾರು ನೋಡ್ತೀನಿ, ನಮ್ಮ ಅಣ್ಣನ ಮಗಳು ಅದಾಳ, ಆಕಿನ ನೋಡ್ತೀನಿ, ಚಂದ ಅದಾಳು, ಕಟ್ಕೋರು ಆಕಿನ ಮಾಡ್ಕೊಂಡ್ಬಿಡು. ನನಗೂ ಸೊಸಿ ಕೈಯಂದು ಬಿಸಿ ಬಿಸಿ ರೊಟ್ಟಿ ತಿನ್ನಬೇಕು, ಆಕಿನ ಜೊತೆಗೆ ದಿನ ಜಗಳ ಆಡಬೇಕು ಅಂತೇಳಿ ಭಾಳ ಆಸೆ ಐತೆ ಯಪ್ಪ. ನಮ್ಮ ಅತ್ತಿ ನನಗೆ ಉರ್ಸ್ಕೊಂಡು ಹೋಗ್ಯಾಳ, ನಾನು ನನ್ನ ಸೊಸಿ ನಂಗೆ ಉರ್ಸ್ಕೋಬೇಕಂತ ಭಾಳ ಆಸೆ ಇಟ್ಕೊಂಡು ಕುಂತೀನಿ ಯಪ್ಪ. ಅದಕ್ಕೆಲ್ಲ ಕಲ್ಲು ಹಾಕ್ಬೇಡ ಮಗನ. ನಿನ್ನ ಸಸಿನ ನೀವು ಉರ್ಸ್ಕೊಂಡು ತಿನ್ನಕ ನಾ ಮದ್ವೆ ಆಗ್ಲೆ? ಆಯ್ತು ತಗೋಬೇ. ನನಗೆ ಹಿಂಗೆ ಮದ್ವೆಗಿದ್ವಿ ಹೇಳಕ್ಕೆ ಹೋಗ್ಬೇಡ. ಹಂಗೇನಾರು ನಂಗೆ ಮದ್ವೆ ಆಗೋದಿತ್ತಂದ್ರೆ ನಾ ಹೇಳ್ತೀನಂತ ನಿನಗೆ, ಅವಾಗ ಮಾಡುವಂತಿ ಅಂತ. ಈಗ ಇರ್ಲಿ ತಗೋ, ಹಿಡ್ತೇನೆ ತಗೋ. ಇದು ಹೋಗ್ಬರ್ತೀನಿ ತಗೋ ನಾನು. ನೋಡು ಹೋಗೇ ಬಿಟ್ಟ. ಹೋಗ್ಲಿ ಬಿಡು. ಅಂತೂ ಇಂತೂ ನನ್ನ ಮಗನ್ನ ನನ್ನ ಕೈಯಾಗನ ಇಟ್ಕೊಂಡೇನಿ ನಾನು. ಮತ್ತು ನಾಳೆ ಯಾವ್ಯಾವಕ್ಕೆ ರಬ್ಬಿ ಡ್ಯಾಡಿ ಬಂದು ನನ್ನ ಮಗನ ತಲೆ ತಿಕ್ಕಿ ಇದನ್ನು ಮಾಡಿದರೆ ಏನು ಮಾಡಿದೆ ಯವ್ವ? ನಾ ಮತ್ತೆ ಜಲ್ಮನ ಹೊಡ್ಕೊಂಡ್ಬಿಡ್ತೇನೆ ನಾನು ತಗ. ಹೋಗ್ಲಿ ಬಿಡು. ಅದು ಇದು ಯಾಕೆ ಮಸ್ತಂಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡೀನಿ. ಉಪ್ಪಿಟ್ಟು ಮಸ್ತಂಗೆ ಮಂಡಾಳ ಬೆಳ್ಳುಳ್ಳಿ ಚುಮ್ಮರಿ ಹಚ್ಕೊಂಡು ತಿಂದುಬಿಡ್ತೇನೆ. ಎಷ್ಟೊತ್ತಾತ್ ನೋಡಿ ಟೈಮ್. ಅಲ್ಲ ಹುಡುಗ ಆಗಿ ಏನಂತ ಇವನು ನನಗೆ ಕಾಯ್ಬೇಕು, ಏನು ಹುಡುಗಿ ಆಗಿ ನಾ ಇವನಿಗೆ ಕಾಯ್ಬೇಕು? ನಾ
ನನ್ನ ಟೆನ್ಷನ್ ನನಗತ್ತೈತಿ. ಬರ್ತಾನೆ ಲಘು ಹೇಳಿದ್ರೆ ಆತಂತ ಹೇಳಿ ನಾನು ಅನ್ಕೊಂಡಂದ್ರೆ ಇಲ್ಲಿ ಯಾರು ನೋಡಿದ್ರೆ ಏನು ಮಾಡಲಿ ನಾನು. ಮೊದ್ಲು ನಮ್ಮೂರಾಗ 3 ಮಂದಿ ಎತ್ತಾಗಬೇಕು ಅತ್ತಾಗ ಅಡ್ಡಾಡ್ತಿರ್ತಾರತ್ತಾಗ ಇಲ್ಲಿ ಓತಂದ್ರೆ ಹುಲಿ ಓತಂತಾರೆ. ಅದ್ರಾಗ ಬೇರೆ ನಿನ್ನೆ ಬೆಳತಾನ ನನಗೆ ನೋಡಿದ್ರೆ ನಿದ್ದೆ ಇಲ್ಲ ಏನಿಲ್ಲ. ಇವನು ನೋಡಿದ್ರೆ ಲಘು ಬರೋಲ್ಲ, ಸಾಕಾಗ್ಬಿಟ್ಟೈತೆ ಕಡೆ ನನಗೆ. ಬರಲಿ ಇವತ್ತು ಮಾತಾಡ್ಸೋದೇ ಇಲ್ಲ ಇವತ್ತು ಅವನಿಗೆ. ಯಪ್ಪ ದೇವ್ರೇ ಹೆದರಿಕೆ ಬರಾತ್ಬಿಟ್ಟೈತಿ. ಇಲ್ಲೇ ಕುಂದಿರ್ತೇನೆ, ಇನ್ನೊಂದು 5 ನಿಮಿಷ ಕುಂದಿರ್ತೇನೆ. ಬಂದ ಸರಿ ಹೋತೆ, ಇಲ್ಲಾಂದ್ರೆ ಎದ್ದು ಹೋಗ್ಬಿಡ್ತೇನೆ ಕಡೆ. ಓಹೋ ನನ್ನ ಪಾರಿವಾಳ ಇಲ್ಲೇ ಕುಂತೈತಿ. ಯಾಕಂದ್ರೆ ಸ್ವಲ್ಪ ಸಿಟ್ನಾಗದಾಳ ನೋಡು. ನಾ ತಂದಿದ್ದೇನಾರ ಕೊಟ್ಟನಂದ್ರೆ ಫುಲ್ ಖುಷಿಯಾಗ್ಬಿಡ್ತಾಳ. ಇವತ್ತು ಎಲ್ಲರೂ ಕರ್ಕೊಂಡು ಹೋಗ್ಬೇಕಲ್ಲ ಆಕಿಗೆ. ನೋಡೋಣ ತಡಿ, ಆಕಿನ್ನ ಕೇಳೋಣ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತೇಳಿ. ಬಂದೆ ಬಿಟ್ಟಿಯಾ, ಬರ್ತೀಯೇ ಇಲ್ಲ ಅಂತ ಮಾಡಿದ್ನಿ ಹೋಗಿ ಇವತ್ತು ನಿನಗೆ. ಅಲ್ಲ, ಒಂದು ತಾಸಾತ್ ನಾನು ಇಲ್ಲಿ ಕಾಯಕತ್ತೆ. ಯಾರು ಹುಡುಗಿಯರ್ನ ಇಷ್ಟು ಕಾಯಿಸ್ತಾರನ್ನ ನನ್ನ ಟೆನ್ಷನ್ ನನಗತ್ತೈತಿ. ಏನೋ ಒಂದು ಹೇಳೋದ ಇತ್ತು ನಿನಗೆ, ಪಟ್ನ ಹೇಳಿ ಹೋಗ್ಬೇಕಂತ ಅನ್ಕೊಂಡು ನಾನು ಬಂದ್ರೆ ನೀನು ನೋಡಿದ್ರೆ ಈ ನಮ್ನಿ ಕಾಯಿಸ್ತಿ. ಏನು ಮಾಡತ್ತಿದ್ದಿ, ಎಲ್ಲೋಗಿದ್ದಿ ನೀನು? ಸಮಾಧಾನ ಏನು ಮಾಡುದ್ಲಿಪ್ಪ. ನಮ್ಮ ಅವ್ವ ಬೇಕು ಈ ತಲೆ ತಿಂತಾಳ ಕಡೆ. ನಾಷ್ಟ ಮಾಡೋಣಂತಂದ್ರೆ ಹಾಕಿದೆ ಇಷ್ಟೋ ಮಟ್ಟ ಆಗ್ಬಿಡ್ತತ್ತಾಗ. ಮತ್ತೆ ನೋಡಿದ್ರೆ ಗಾಡಿ ತೊಗೊಂಡು ನೀನು ಕುಂತು ಕಾಯ್ತಿರ್ತಿ ಅಂತ ಬರ್ರ ಅಂತ ಬಂದಿನೋ ಮರೆಯ ಆತಾಗ. ಉಪ್ಪಿಟ್ಟು ಮಾಡ್ಯಾಳು ಮರೆಯ ಆ ಕಡೆ. ತಿನ್ನಕ್ಕಾಗಂಗಿಲ್ಲ ಬಿಡಕ್ಕಾಗಂಗಿಲ್ಲ ಆ ಕಡೆ. ಏನು ಪಟ್ನ ನಮ್ಮ ಮನೆಗೆ ಬಂದ್ಬಿಡ್ಲಿಪ್ಪ, ನನಗೆ ರುಚಿಯಾಗಿ ಮಾಡಿ ಹಾಕೋತಿ ಅಂತ. ನನಗಂತೂ ಸಾಕಾಗ್ಬಿಟ್ಟೈತೆ ನೋಡಕ್ಕ. ನಮ್ಮ ಅವನ ಕೈಯನ್ನು ಉಪ್ಪಿಟ್ಟು ತಿಂದ ಕಡೆ ಏನಾರ ಅಂತೀಯಾ ಅಳ್ಕೊಂತ ಕುಂತು ಬಿಡ್ತಾಳತ್ತಾಗ. ಆಕಿನ್ನ ರಂಬಿಸ್ ಬರೋ ಮಟ್ಟ ಇಷ್ಟು ತಾತ್ ನೋಡು. ಅಲ್ಲೇ ನಿಮ್ಮ ಅವನ್ನ ನೀನು ರಬ್ಬಿಸ್ ಕುಂತು ಬಿಡ. ನಮ್ಮ ಮನೆಗೆ ಬಂದು ಚೊಲ್ಚೊಳಗೆ ಮಾಡಕ್ಕೆ ಹಾಕಂತೀಯ ಅಂತಂತೀಯಲ್ಲ, ಅದೆಲ್ಲ ಹಂಗಾಗ್ತೈತೇನ. ನನ್ನ ಟೆನ್ಷನ್ ನನಗಿಲ್ಲಿ. ನನಗೆ ನಿನ್ನೆ ಬೆಳ್ತಾನೆ ನಿದ್ದೆ ಇಲ್ಲ ಗೊತ್ತೇನ. ಹೌದಾ, ಯಾಕ್ಲಿ ಏನಾತ? ಆರಾಮದಿಯೇ ಇಲ್ಲ? ನಾನು ನಿನ್ನೆ ಊಟ ಮಾಡಿ ನಮ್ಮ ಅವ್ಗೆ ಹಾಸಿಗೆ ಹಾಸ್ಕೊಂಡು ನಮ್ಮ ಮಕ್ಕಳು ತಿನ್ಬೆ ಅಂತೇಳಿ ಒಳಗೆ ಹೋದ್ನೆ. ಆಮೇಲೆ ನನಗೆ ಇಂಗ್ಲೀಷ್ ಫೇರ್ನ ಕಂಪ್ಲೀಟ್ ಮಾಡಿ ಅನ್ನೋದು ನನಗೆ ಗೊತ್ತಾಗಿಲ್ಲ. ಆಮೇಲೆ ನೆನಪು ಬಂತು ನನಗೆ. ಅದ್ರ ಜೊತೆಗೆ ಅಕೌಂಟ್ ಬೇರೆ ಇಟ್ಕೊಂಡ್ಬಿಟ್ಟೇನೆ. ಹಂಗೆ ಒಂದೆರಡು ಸಮ್ ಮಾಡೋವಿದ್ವು. ಆಮೇಲೆ ನೆನಪಾತ, ಅಯ್ಯೋ ಇದೆಲ್ಲ ಹೋಮ್ವರ್ಕ್ ಹಂಗೆ ಬಿಟ್ಟೇನಲ್ಲ ಅಂಥೇಳಿ ಒಳಗೆ ಚಿಲ್ಕ ಹಾಕ್ಕೊಂಡು ಒಳಗೆ ಮಾಡ್ಕೊತ ಕುಂತೆ. ಈಕಿ ನಮ್ಮಪ್ಪ ಬಂದ. ಆಮೇಲೆ ಬಂದು ಹೇಳಾತಿದ್ದ, ಮತ್ತು ನಿನ್ನ ಮಗಳದು ಓದೋದು ಆತವ, ಇನ್ನೊಂದು 2-3 ತಿಂಗಳಾಗ ಎಕ್ಸಾಮ್ ಅದಾವು, ಮುಗಿತೈತಿ. ಇನ್ನು ತೋರ್ಸಕ್ಕೆ ಶುರು ಮಾಡಿಬಿಡೋಣ ಅಕ್ಕಿಗೆ. ತೋರ್ಸಕ್ಕೆ ಶುರು ಮಾಡೋಣ. ಮತ್ತು ನೋಡೋಣ ಯಾವಾಗಾದರೂ ಯಾವ್ದಾರು ಕೂಡುವಂತಂದ್ರೆ ಮಾಡಿಕೊಟ್ಟು ಬಿಡೋಣ ಅಂತ ಅನ್ಕೊಂಡು ಮಾತಾಡತ್ತಿದ್ರೆ, ನೀನು ನಾಳೆ ನಿನ್ನ ಮಗಳಿಗೆ ಹೇಳು ಮತ್ತು ಹಂಗೆ ಹಿಂಗೆ ಕೊಡ್ಡಿ ಕುಂಟಿ ಹೆಚ್ಚಕ್ಕೆ ಹೋಗ್ಬೇಡ ಅನ್ನಕ್ಕಿಗೆ. ಮತ್ತು ಚಲೋ ವರ ಏನಾರ ಬಂತಂದ್ರೆ ಮಾಡ್ಕೊಂಡು ಹೋಗ್ಬಿಡ ಅಂತ ಹೇಳು ಅಂತ ಅನ್ಕೊಂಡು ನಾನು ಅಂತಿತ್ತು. ಗೊತ್ತೇನಪ್ಪ, ನನಗರ ನಿನ್ನೆ ಬೆಳತನ ನಿದ್ದೆ ಇಲ್ಲ. ಮತ್ತಿನ್ನು ನಿನಗೆ ಫೋನ್ ಮಾಡಿ ಹೇಳೋಣಂತಂದ್ರೆ ಮತ್ತು ಕೇಳಿಸ್ತೈತಿ ಮಾತಾಡೋದೆಲ್ಲ ಅಂಥೇಳಿ ಅದಕ್ಕೆ ನಿನಗೆ ಮೆಸೇಜ್ ಮಾಡಿದ್ದೆ. ನಾಳೆ ಇಂತಲ್ಲಿ ಬಾ ಅಂಥೇಳಿ ಭೇಟಿ ಆಗ್ಬೇಕಂತೇಳಿ. ನಾ ಏನು ಮಾಡಲಿ ಈಗ? ಹೌದಾ, ನಮ್ಮ ಮನೆಯೊಳಗೂ ನಮ್ಮವು ಈಗ ಕೊಡ್ಡಿ ಕುಂಟಿ ತೆಗ್ದಿದ್ಲ ಕಡೆ. ನಮ್ಮ ಅಣ್ಣನ ಮಗಳದಾಳ, ಆಕಿನ ಮಾಡ್ಕೋ ಹಂಗೆ ಹಿಂಗೆ ಅಂತೇಳಿ ಬೈದು ಬಂದೀನಿ. ಈಗ ಮದ್ವಿಗಿದ್ವಿ ಅಂದಿ ಅಂದ್ರೆ ನೋಡಿ ಅಂತೇಳಿ. ನೀನು ಒಂದು ಸ್ವಲ್ಪ ದಿನ ಅಲ್ಲಿಪ್ಪ ಆತ. ನಂದು ಈಗ ಪರ್ಮನೆಂಟ್ ಆಗೋದೈತಿ. ಈಗ ಪರ್ಮನೆಂಟ್ ಆಗ್ಲಾರ್ದನ ನಿಮ್ಮ ಮನೆಗೆ ಬಂದು ನಾನು ಹೆಣ್ಣು ಕೊಡಂತಂದ್ರೆ ಯಾರಾದ್ರೂ ಕೊಡೋಂಗಿಲ್ಲ. ಅದ ಪರ್ಮನೆಂಟ್ ಆದ್ಮೇಲೆ ನಾ ಬಂದಂದ್ರೆ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತಾರೆ. ನಿಮ್ಮಪ್ಪ ನಿಮ್ಮವು ಕಣ್ಣು ಮುಚ್ಕೊಂಡು ನನಗೆ ಕೊಟ್ಟಿರ್ಬೇಕು. ಹಂಗತಿ ನಾನು ಮಾಡೇ ಮಾಡ್ತೇನೆ. ಏನು ಅದಕ್ಕೆ ಇನ್ನೊಂದು ವರ್ಷ ತಡೆದು ಬಿಡು. ನೋಡೋಣ, ಇನ್ನೊಂದು ವರ್ಷ, ಇನ್ನೊಂದು 5-6 ತಿಂಗಳಂದಾರ ಅವ್ರ. ನೋಡೋಣ, ಒಂದು ವರ್ಷ ಮಟ್ಟ ಜಗ್ತೈತೆ ಏನಾದ. ಅದು ಪರ್ಮನೆಂಟ್ ಆತಂದ್ರೆ ಯಾವ ಟೆನ್ಷನ್ನು ಇರೋಂಗಿಲ್ಲ ನೋಡು. ನನಗೂ ನಿನಗೂ ನಾ ಬ್ಯಾಡ್ ಅಂದ್ರೂ ಇಲ್ಲ ನನ್ನ ಮಗಳನ್ನ ಮಾಡ್ಕೊ ಅಂತಂತಾರೆ ನಿಮ್ಮ ಮನೆಯೊಳಗೂ. ನನಗೂ ಒಂದು ಧೈರ್ಯ ಇರ್ತೈತಿ ನಿನಗೆ ಮಾಡ್ಕೊಳಕ್ಕೆ, ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಕ್ಕೆ ಅನ್ನೋದು ನನಗೆ. ಆಯ್ತು ತಗೋ, ನಾ ಏನಾರ ಒಂದು ಮಾಡಿ ಒಪ್ಪಿಸ್ತೇನೆ. ಆದರೆ 1 ವರ್ಷದ ಮ್ಯಾಲಂತೂ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಭಾಳ ಇದನ್ನು ಮಾಡ್ತಾರೆ. ನಾನು ಮಾಡ್ಕೋತೀನಿ. ಆದರೆ ನಂದು ಕಂಪ್ಯೂಟ್ರ್ 1 ವರ್ಷದ ಕಂಪ್ಯೂಟ್ರ್ ಮುಗಿಸೋ ಮಟನೂ ನನಗೆಲ್ಲಿ ತೋರ್ಸಕ್ಕೆ ಹೋಗ್ಬೇಡ್ರಿ, ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೇನೆ ನಾನು. ಹೇಳಿದ ಮೇಲೆ ಆಮೇಲೆ ಬೇಕಿದ್ರೆ ಹ್ಞೂ ಅಂತಾರೆ ಅವ್ರು. ಅದಕ್ಕೆ ಮತ್ತು ಅಷ್ಟರೊಳಗೆ ನಿಂದು ಏನೈತಿ ಅದನ್ನೆಲ್ಲ ಮಾಡ್ಕೋಬೇಕು ನೋಡಿ ನೀನು. ಆಯ್ತು ತಗೋಲಿಪ್ಪ, 1 ವರ್ಷ ಅಷ್ಟೇ ಟೈಮ್ ಕೂಡ. ಅಲ್ಲಿ ಮಟನೂ ಕರೆಕ್ಟ್ ಇದನ್ನ ಆಗ್ಬಿಡ್ತೈತಿ. ಸರಿ ತಗೋ. ಈಗ ಆತಲ್ಲ, ಈಗ ಇದಕ್ಕೆ ಮತ್ತೆ ಸಪ್ಪಮಕ್ಕ ಹಾಕೊಂಡು ಕುಂತಿ. ತಡಿ, ನಾನು ನಿನ್ಗೊಂದು ಏನೋ ತೊಗೊಂಬಂದು ಕೊಡ್ತೀನಿ. ಏನು ತೊಗೊಂಬಂದು? ತಡಿ ಕೊಡ್ತೇನೆ. ಟಡಾ, ನೋಡಿಲ್ಲಿ ನಿನ್ಗೆ ಇಷ್ಟ ಆಗಿರೋ ಚಾಕ್ಲೇಟ್ ತೊಗೊಂಬಂದೇನಿ, ತಗೋ. ಹಾಯ್, ಡೈರಿ ಮಿಲ್ಕ್ ಚಾಕ್ಲೇಟ್ ನಂಗೆ ತಗೊಂಬಂದು? ಹಾಂ, ಇಲ್ಲ, ಬಾಜು ಮನೆ ಅಕ್ಕಿಗೆ ತೊಗೊಂಬಂದಿದ್ನಿ. ಹೋಗಿ ಕೊಡ್ತೇನೆ ಈಗ. ಅಷ್ಟೇ ನೀನು ನೋಡಿ ವಾಸನೆ ನೋಡಿ ಕೊಡ. ಹೋಗಿ ಅಕ್ಕಿಗೆ ಕೊಡ್ತೇನಂತ. ನಿನ್ನ ಹುಚ್ಚಿ, ನಿನಗೆ ತರಲಾರ್ದ ಇನ್ಯಾರು ತೊಗೊಂಬರ್ಲಿ? ನಿನಗೆ ತಗೋ. ಥ್ಯಾಂಕ್ ಯು.
ಹ್ಞೂ ಏನಾರು ನಾಷ್ಟಕ್ಕೆ ಇಷ್ಟ ಮಾಡಿಯೇ ಇಲ್ಲ? ಇಲ್ಲ ಏನೂ ಮಾಡಿಲ್ಲ, ಹೊಟ್ಟೆ ಹಸಿದ್ ಬಿಟ್ಟೈತಿ. ಮುಂಜಾನೆ ಅವ್ವ ಏನೋ ಆಕಿ ಪುಟ್ಟಕ್ಕನವ್ರ ತಂಗಿನ ಯಾರ ಬಂದಿದ್ರಂತಪ್ಪ, ಬರ್ತಾರಂತೇಳಿ ಹೋಳ್ಗೆ ಮಾಡ್ತೀನಿ, ಹೋಳ್ಗೆ ಅಡುಗೆ ಮಾಡ ಅಂತೀನಿ, ಮನೆಗೆ ಲಘು ಬಂದ್ಬಿಡು ಊಟ ಮಾಡಂತಿ ಅಂತಂದ್ಲ. ಹ್ಞೂ ಅಂತೇಳಿ ಸಿಟ್ರು ಬಿಡ್ರು ಮಾಡಿ ಬಂದೇನಿ. ಹೌದನ? ಹಂಗಿದ್ರೆ ನಾನು ಮನ್ಯಾಗ ನಾಷ್ಟ ಮಾಡಿ ಬಂದಿರ ಏನಿಲ್ಲ, ನಡಿ ಹಿಂಗಿದ್ರೆ ಹೋಟೆಲ್ಗೆ ಹೋಗಿ ನಿಂಗೆ ಇಷ್ಟ ಅಂತೇಳಿ ಇದು ಪೂರಿ ಬಜ್ಜಿ ಇಷ್ಟ ಅಲ್ಲ, ಇಬ್ಬರು ಅದನ್ನ ತಿನ್ನೋಣ ಅಂತ ನಡಿ ಇವತ್ತು. ಪೂರಿ ಬಜ್ಜಿ ತಿಂದು ನಾನು ಅತ್ತ ಕೆಲ್ಸಕ್ಕೆ ಹೋಗ್ತೀನಿ, ನೀ ಬೇಕಿದ್ರೆ ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಬೇಕಿದ್ರೆ ಮನೆಗೆ ಹೋಗಂತಿ ಅಂತ. ಯಾರನ್ನ ನೋಡಿದ್ರ? ಅಯ್ಯ ಬಾಲಿ, ಯಾರು ನೋಡ್ತಾರೆ ಅಲ್ಲಿ? ಆ ಕಡೆ ಎಲ್ಲ ನಮ್ಮ ಆಫೀಸ್ ಕಡೆಗೆ ಈ ಕಡೆ ಸೈಡ್ ಯಾರೂ ಬರಂಗಿಲ್ಲ. ಬಾ, ನಮ್ಮ ಊರಾನವ್ರು ಯಾರು ಬರ್ಬೇಕು ಬಾಲಿಪ್ಪ ಅಲ್ಲಿ. ನಡಿ ಹೋಗೋಣ ಅಂತ, ನಾಷ್ಟ ಮಾಡ್ಕೊಂಡು ನೀನು ಅತ್ತಾಗ ಹೋಗ, ನಾನು ನಿನ್ಗೆ ಆ ಕಡೆ ಡ್ರಾಪ್ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಂತ. ಬಾ ಹೋಗೋಣ ಬಾ. ಹ್ಞೂ ಸರಿ. ಬಿಡಾಡಿ ಯಾರು ಜಗಳನ ಆಡವಲ್ರಿ ನೋಡು ಓಣ್ಯಾಗ. ಬ್ಯಾಸರ ಆಗ್ಬಿಟ್ಟೈತೆ ನೋಡ ಕಡೆ. ನಾನಾರ ಯಾವಕ್ಕೆ ಏನಾರ ಕಾಲ್ ಕೆದ್ರ ಜಗಳಕ್ಕೆ ಹೋಗೋಣ ಅಂತಂದ್ರೆ ಯಾವಕ್ಕೇನು ಬರೋಳು ಹೋಗತ್ತಾಗ. ಇಲ್ಲೇ ಎಲ್ಲಿ ಅಡಿಕೆ ಹಾಕೊಂಡ್ ಕುಂದಿರ್ತೇನೆ ತಡಿ. ಯಾವಕ್ಯಾರ ಬಿಡಾಡಿ ಬಂದಂದ್ರ ಆತಾಗಿಂದ ಇತ್ತಾಗಿಂದ ಅತ್ತಾಗ ಹಚ್ಚಾಕ್ ಬರ್ತೈತ ಕಡೆ. ಅಲ್ಲೇನ ರೇಣು ಬರಾಕತ್ತಾಳಲ್ಲ, ಬಡಿವಾರ ರೇಣಿ ಮಾಡೋನ್ ತಡಿ. ಈಕಿನ್ನ ತಾನಾಗೆ ಮಾತಾಡ್ತಾ ತಡಿ. ಅಯ್ಯ ಪಿಸ್ರಿ ಕುಂತಾಳಲ್ಲ ಹೊರಗೆ ಮಾಡಕ್ಕೆ ಹೊರೆ ಬಗ್ತಕ್ಕೆ. ಇಲ್ಲೇನ ಬಂದು ಹೆಂಗೆ ಕುಂತಾಳ ನೋಡು, ಗಂಡದೀರಿ ಕುಂತಂಗೆ ನೋಡೋನ್ ತಡಿ. ನನ್ನ ಕಡೆಗೂ ಎಲೆ ಅಡಿಕೆ ಇಲ್ಲ, ಎಲೆ ಅಡಿಕೆನ ಏನ ಜಂಬಡಾಕತ್ತಾಳ. ಮತ್ತೆ ಯಾಕೆ ಒಂದು ಹೊತ್ತು ಎಲೆ ಅಡಿಕೆ ಹಾಕೊಂಡು ನಾನು ರೊಕ್ಕ ಹಾಳು ಮಾಡೋದು. ಈಕಿ ಕಡೆಗೆ ಮಾತು ಹೇಳ್ದಂಗೆ ಮಾಡಿ ಒಂದು ಕಪ್ ಚಹಾ ಕುಡ್ದು ಎಲೆ ಅಡಿಕೆ ಹಾಕೊಂಡು ಹೋಗ್ತೇನೆ ನಾನು. ಏನ ಜಯಕ ಕುಂತ್ಬಿಟ್ಟಿಯಲ್ಲ, ಆಗೈತೇನ ಕೆಲಸ ಬಗ್ಸಿ? ಹ್ಞೂನಯ್ಯವ್ವ ಆಗೈತೆ ನೋಡು, ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ಹೊರಗೆ ಕುಂತೇನಿ ನೋಡು. ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೆ, ಒಂದು ಸ್ವಲ್ಪ ಹಾಕಿದ್ನಿ ಇವ. ಎಲ್ಲ ತಿಂದು ಎಲ್ಲ ತೊಳೆದು ಡಬ್ಬಾಕಿ ಬಂದು ಕುಂತೇನಿ ನೋಡಿ. ಈಗ ಎಲ್ಲಿ ಅಡಿಕೆ ಅಂತ ಬಗ್ಗು ಊರು ಬಗ್ಗು ಎಲ್ಲಿ ಅದಾವಂತಂದ್ರೆ ಒಕ್ಕರ್ಸ್ಕೊತೇನೆ ನಾ ಅಂಥೇಳಿ ಎಲ್ಲ ತೊಳೆದು ಡಬ್ಬಾಕೇನಂತಾಳ. ಈಚಿನ ಇಡ್ಲಿ ಯಾನ ಇಡ್ಬೇಕಾಗಿತ್ತ. ಹೌದೇನ? ನಾನು ಮನ್ಯಾಗ ಪೂರಿ ಮಾಡಿದ್ನೆ. ಪೂರಿ ತಿಂದು ಎಲ್ಲ ತೊಳೆದು ಡಬ್ಬ ಹಾಕಿ ಬಂದೇನೆ ನೋಡು. ಈಗಿನ ಮನ್ಯಾಗ ಅದೊಂದು ದಿಕ್ಕಡಿ ಉಪ್ಪಿಟ್ಟು ಬಿಟ್ಟನಂದ್ರೆ ಮತ್ತೊಂದು ಏನು ಗತಿ ಇರಂಗಿಲ್ಲ. ಪೂರಿ ತಿನ್ನ ಮಕ ನೋಡ ಏವಾಯ್ಕಿದ. ಹೌದೇನ? ಚಲೋ ಆತ್ ಬಿಡುವ. ಇದ್ದವ್ರು ಪೂರಿನೂ ಮಾಡ್ತೀರಿ ಬಜ್ಜಿನೂ ಮಾಡ್ತೀರಿ, ನಮ್ದೆಲ್ಲೆವ. ಅಯ್ಯವ್ವ ತಾಯಿ, ಇಲ್ಲ ಅಂದ ಬಡ್ಕೊಂಡು ತಿಂದು ಯವ್ವ ಬಡವ್ರನ್ನ. ನೀನಿಲ್ಲ ಅಂದ್ರೆ ಮುಗಿದೋತ್ ನೋಡು, ಬೇಕಾದಂಗೆ ಬಡ್ಡಿ ವ್ಯವಹಾರ ಮಾಡ್ತೀ. ಅಯ್ಯೋ ದೇವ್ರೆ, ಇನ್ನು ನಮ್ಮ ಕಡೆಗೆ ಏನಿಲ್ಲನೇ ಯವ್ವ. ಏನು ಬಿಡವ್ವ, ಆಟ ಮಾಡ್ತೇನತ್ತಾಗ. ಬಾರ ಕುಂದ್ರು ಬಾ. ಏನು ಮಾಡೋದು ಬಿಡವ್ವ, ಎಲ್ಲಿ ಕುಂತ್ರಾರ ಏನೈತತ್ತಾಗ. ನಮಗಂತೂ ಮಂದಿ ಮನೆಗೆ ಹೋಗಿ ಕುಂದ್ರೋದಂದ್ರೆ ಆಗೋದಿಲ್ಲ. ಅದ್ರಾಗೂ ಮಂದಿ ಮನೆ ಚಾಡ ಮಾತಾಡೋದಂದ್ರೆ ಮೊದ್ಲ ಆಗೋದಿಲ್ಲ ಯವ್ವ ಆತಾಗ. ಹಿಂಗಾಗಿ ನಾನೇನೋ ನನ್ನ ಮನೆ ಏನೋ ಇರ್ತೇನೆ ನೋಡತ್ತಾಗ. ಮಯಾಂಗಿಣಿ ಅಂದಂಗ ಒಂದಿಟ್ಟು ಎಲೆ ಅಡಿಕೆ ಐತೆ ಅಂತಾರೆ ಯವ್ವ ಆತಾಗ. ಅಯ್ಯವ್ವ ಇನ್ನೊಂದು 5 ನಿಮಿಷ ಬರಬಾರ್ದಾಗಿತ್ತೇನ. ಅದು ಒಂದು ಅರ್ಧ ಎಲೆ ಇತ್ತು ಯವ್ವ, ಒಂದು ಅಡಿಕೆ ಇತ್ತು. ಅದು ನಿನ್ನೆ ಇವರು ಕುಸುಮಾನವರು ಉಡಿ ತುಂಬಿದ್ರೆ ಯವ್ವ, ಅದ ಉಡಿ ತುಂಬಿದ್ದನ್ನು ತಿಂದೆ ನೋಡಿ. ಈಗ ಹಾಕ್ಕೊಂಡು ಕುಂತೇನೆ ನೋಡ. ನನ್ನ ಗಂಡ ಬರೋ ತರ್ತೀನಿ ಅಂತ ನಾನು, ಇನ್ನೂ ಬಂದಿಲ್ಲ. ಅವನು ಬಂದಿದ್ನಂದ್ರೆ ಕೊಡ್ತಿದ್ದೆ ನೋಡ, ನೀವು ಚಲೋ ಆಗ್ತಿತ್ತು ತಿನ್ನಾಕ. ನೋಡೋಣ ತಡಿ, ಇಲ್ಲೇ ಕುಂದ್ರೆ ಬರ್ತಾನೆ ಏನೋ ನೋಡೋಣಂತ. ಊರು ಪಿಸ್ರಿ ಇರ್ತೈತಿ, ಇದ್ದು ಇಲ್ಲಂತ ಅಂದಂಗ. ಒಂದು ವಿಷಯ ಗೊತ್ತೇನು ನಿನಗೆ? ಏನವ ಪುಟ್ಟಕ್ಕನವ್ರ ತಂಗಿ ಬಂದಾಳ ಅಂಥೇಳಿ ಈಕಿ ಗಿರ್ಜಕ್ಕ ನಾಷ್ಟ ಮಾಡೋದೇನು, ಅವ್ರಿಗೆ ನಾಷ್ಟ ಕರೆಯೋದೇನು, ಆಮೇಲೆ ಈಕಿ ಯಾರವ ಈಕಿ ಪಾರಕ್ಕ ಅಕ್ಕಿ ಅಂತೂ ಹೋಳಿಗೆ ಅಡುಗೆನ ಮಾಡ್ಸಾಳಂತು ಯವ್ವ ಹಬ್ಬದ ಊಟ. ಅಯ್ಯೋ ದೇವ್ರೆ, ಮತ್ತೆ ತಿಂದು ತೇಯಾರ ಏನೋ ಯಾರಿಗೆ ಗೊತ್ತು. ಒಂದು ಮಾತಾರ ನಮ್ಗೆ ಹೇಳಿಲ್ಲ ನೋಡ. ಪಿಸ್ರ್ಯಾರವ್ರ ಅವ್ರು ನಮ್ಮಂತಾರು ಎಲ್ಲಿ ಹೇಳ್ತಾರ? ಅವರು ಬರೇ 3 ಮಂದಿ. 3 ಮಂದಿ ಬಿಟ್ರೆ ಅವ್ರಿಗೆ ಲೋಕಾನ ಗೊತ್ತಿಲ್ಲ. ನೀ ಬಿಟ್ರ ನಾನು, ನಾ ಬಿಟ್ರ ನೀನು, ನೀ ಬಿಟ್ರ ನಾನು ಅಂತೇಳಿ ಇದು ಒಕ್ಕಾಡ್ತಾವ ನೋಡ, ಒಬ್ಬರ ಮನ್ಯಾಗ ಒಬ್ರು. ಈಕೆಂತೂ ಪಾರಕ್ಕಂತೂ ಅದಾಳ. ಅಯ್ಯೋ ಯವ್ವ, ಆಕಿನ ನೋಡಿದ್ರೆ ನನ್ನ ಮೈಯೆಲ್ಲ ಹುರಿತೈತೆ ಯವ್ವ. ನೋಡಿದ್ರೆ ಮೈಯೆಲ್ಲ ಉರಿತೈತಂತಾಳ. ಈಕಿನ ಮಗ ಏನು ಆಕಿನ ಮಗಳ ಜೊತೆಗೆ ಲವಿ ಡವಿ ಮಾಡೋದು ನಮಗೆ ಗೊತ್ತಿಲ್ಲ ಅಂತದ. ಹಂಗೆ ಸುಮ್ಮನೆ ನಮ್ಗೆ ಯಾಕೆ ಬೇಕಂತೇಳಿ ನಾವು ಯಾರು ಸುದ್ದಿಗೆ ಹೋಗೋದಿಲ್ಲ. ತಡಿ ನಿನಗೆ ಬರೋಬ್ಬರಿ ಊಟ ಬಡಿತಾಳ ಆಕಿನ ಮಗಳು ನಿನ್ನ ಮನೆಗೆ ಬಂದು. ಬಿಡೇ ಯವ್ವ ಹೋಗ್ಲೆ ಕಡೆ. ಮಾಡಿದವ್ರು ಪಾಪ ಆಡ್ದವ್ರು ಬಾಯಾಗ ಅನ್ನರಂಗ ನಮ್ಮ ಬಾಯಾಗ ಹೊಲ್ಸು ಮಾಡ್ಕೊಳ್ಳೋಣ. ಹೌದಿಲ್ಲ? ಅವ್ರು ಕರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹೌದಿಲ್ಲ?
ಹೌದು ಬಿಡ ಯವ್ವ, ಅದನ್ನ ಕರೆ ಆತಾಗ. ಆ ಮೊನ್ನೆ ಮುದುಕಮ್ಮನ ಮನ್ಯಾಗೂ ಜಗಳ ಅಂದ್ರೆ ಜಗಳ ಆತ ಯವ್ವ ಆತಾಗ. ಏನೋ ಆಕಿನ ಸೊಸಿ ಮೈ ತುಂಬ ಹೊಡೆದ ಅಂತ ನೋಡ ಗಂಡಗ. ಭಾರಿ ಅಂದ್ರೆ ಬಿಡುವ ಇವ್ರು ಸೊಸ್ತಾರ. ಹ್ಞೂ ಹೌದಂತ ಯವ್ವ, ನಮಗೂ ಸುದ್ದಿ ಗೊತ್ತಾತು ಬಿಡು. ಏನೋ ಕುಡಿದು ಬಂದು ಬರೀ ಕಾಟ ಕೊಡ್ತಿದ್ನಂತ. ನೀ ಹಂಗೆ ಮಾಡ್ತಿ, ನೀ ಹಿಂಗೆ ಮಾಡ್ತಿ, ನೀ ಅವನಿಗೆ ಇಟ್ಕೊಂತಿ ಇವನಿಗೆ ಇಟ್ಕೊಂತಿ ಅಂತ. ಆಕೆನ ನೋಡಾಳ ಬೇಸಂಗೆ ಎಟ್ಟಿಗೆರು ತಗೊಂಡಾಳ. ನೋಡವ ಈಗಿನ ಸುಸ್ತಾರತ್ತ ನೋಡು ಏನು ಮಾಡ್ತಿ. ಹೌದು ಬಿಡಯವ್ವ, ಹೋಗ್ಲ ಕಡೆ. ಆಯ್ತು ತಗೋವ, ಭಾಳ ತಾತ್ ನಾವು ಮಾತಾಡ್ಕೊಂಡು ಕುಂತ ಹೋಗಿ ಅಂದಿಟ್ಟು ಅಡ್ಡಾಗ್ತೇನೆ ನೋಡತ್ತಾಗ. ಆಯ್ತು ತಗೋವ, ನನಗೂ ಕೆಲಸ ಅದಾವು, ಹೋಗ್ತೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಟ್ರಿ. ಇದೇನೋ ಒಂದು ಸ್ಟೋರಿ ಮಾಡ್ಕೊತ ಹೋಗೋಣ ಅಂತ ಹೇಳಿ ಒಂದು ಸ್ಟೋರಿ ಮಾಡಿದ್ವಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಮತ್ತೆ ನಿಮ್ಗೆ ನೋಡೋಕೆ ಇಷ್ಟ ಆಗುತ್ತೆ ಅಂತೇಳಿ. ಸೊ ಅದೇ ಥರ ವಿಡಿಯೋ ಮಾಡ್ತೀನಂತ. ಟೇಕ್ ಕೇರ್, ಬಾಯ್ ಬಾಯ್.